ಈಗ ಓಪನಿಂಗ್ಸ್ ಬಂದಂಥವ್ರು ಜೊತೆ ಆಟ ಏನಿದೆ ಅವರು ಎಷ್ಟು ನಂಗೆ ಅನಿಸುತ್ತೆ ಲಾಸ್ಟ್ ಟೈಮ್ ನಾವು ನೋಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಓಪನರ್ಸ್ ಕೊಡೋದು ಅಂದರೆ ಬೇಸಿಕಲಿ ಅವರೇ ನಮಗೆ ಫೌಂಡೇಶನ್ ಅಂತ ಹೇಳಿ. ಹೌದು, ಆ್ಯಕ್ಚುಲಿ ಓಪನಿಂಗ್ಸ್ ಆಗಿ ಬರ್ತಾರಲ್ಲ ಅವರೆಲ್ಲ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿಯೇ ಇರ್ತಾರೆ. ಈಗ ನಾವು ಹೇಳೋದಾದ್ರೆ ಇಶಾನ್ ಕಿಶನ್ ಅವರು ಇರ್ತಾರೆ, ಮತ್ತೆ ಅಭಿಷೇಕ್ ಶರ್ಮಾ ಇದ್ರೆ ಅಭಿಷೇಕ್ ಶರ್ಮಾ ಅವರು ಇರ್ತಾರೆ. ಅವರು ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಆಡಲೇಬೇಕು. ಅಂದರೆ 6 ಓವರ್ಸಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 60 to 70% ನಮ್ಗೆ ಅವರು ವಿಕೆಟ್ ಸಿಕ್ಕಿದ್ದೇ ಹೌದಂತಾದರೆ, ಮತ್ತೆ ಇವತ್ತು ನಾವು ಟೋಟಲ್ ಆಗಿ ಒಂದು 200+ ಮಾಡಲೇಬೇಕು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೇ ಹೌದಂತಾದರೆ. ಅದರ್ವೈಸ್ ಅವರು ಅದನ್ನು ಈಸಿಯಾಗಿ ಚೇಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದವರು ಸಹ ತುಂಬ ಚೆನ್ನಾಗಿ, ಅಂದರೆ ಪ್ರೆಷರ್ ಫ್ರೀಯಾಗಿ ಆಡಬೇಕು, ಕಾಮಾಗಿ ಆಡಬೇಕು. ಸೊ ಆವಾಗ ಆಡಿದ್ದೇ ಹೌದಂತಾದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆದರೆ ಅದು ಲಾಂಗ್ ಬೌಂಡ್ರಿ ಸ್ಟೇಡಿಯಂ ಅದಕ್ಕೋಸ್ಕರ ಇಟ್ಸ್ ನಾಟ್ ದಟ್ ಮಚ್ ಈಸಿ. ಅಲ್ಲ, ಬಟ್ ಪ್ರೆಷರ್ ಅಂತ ಈ ಪಾಕಿಸ್ತಾನ ಬಂದಾಗ ಪ್ರೆಷರ್ ಇದ್ದೇ ಸಹಜವಾಗಿ ಡೆಫಿನೆಟ್ಲಿ. ಬಟ್ ಸ್ಟೇಡಿಯಂ ಹಾಗೆ ಇದೆಯಲ್ಲ, ಪ್ರಾಬ್ಲಮ್ ಇದೆಯಲ್ಲ, ಅದು ಏರಿಯಲ್ ರೂಟಲ್ಲಿ ಇದೆಲ್ಲ ನೋಡ್ಕೊಂಡು ಆಡಬೇಕು. ಯಾಕಂತಂದರೆ ಆಸ್ಟ್ರೇಲಿಯಾದವರು ಏರಿಯಲ್ ರೂಟಲ್ಲಿ ಹೋದ್ರಂತೆ, ಅದಕ್ಕೋಸ್ಕರ ಅವರಿಗೆ ಸೋಲ್ ಬಂತು ಅಂತ ಎಲ್ಲ ನ್ಯೂಸ್ ಪೇಪರಲ್ಲಿ ನಾನು ಓದಿದ್ದೆ. ಬಟ್ ಇವರು ಜಿಂಬಾಬ್ವೆ ಅವರು ವೀಕ್ ಟೀಮ್ ಆದರೂ ಸಹ ಅವರು ಕೆಳಗಡೆಯಿಂದ ಏನೋ ನೋಡಿಕೊಂಡು ಎಂತ ಹೇಳ್ತಾರಲ್ವ, ಅದು ಬ್ಯಾಟಿಂಗ್ ಮಾಡುವಾಗ ಏರಿಯಲ್ ರೂಟಲ್ಲಿ ಹೋಗಲಿಲ್ಲ, ಅವರು ಡಿಫ್ರೆಂಟ್ ರೂಟಲ್ಲಿ ಹೋಗಿ ಬೌಂಡ್ರೀಸು, ಸಿಕ್ಸು ಅದರೆಲ್ಲ ಹಾಕಿ ಅವರಿಗೆ ವಿನ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ನಿಜಕ್ಕೂ. ಬಟ್ ನನಗೆ ಇಲ್ಲಿ ಟಾರ್ಗೆಟ್ ನೀವು ಹೇಳಿದ್ರೆ 200 ಕ್ರಾಸ್ ಮಾಡಲೇಬೇಕು. ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ದೇ ಹೌದಂತಾದರೆ ನಾವು 200 ಮಾಡಲೇಬೇಕು. ಈಗ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ನಮಗೆ ಅವ್ರನ್ನ 140, 150 ಒಳಗೆ ನಾವು ಆಲ್ ಔಟ್ ಮಾಡಬೇಕು, ಅಥವಾ ಅಷ್ಟರೊಳಗೆ ನಾವು ಕಟ್ಟಿ ಹಾಕಬೇಕು. ಮತ್ತೆ ಪವರ್ ಪ್ಲೇಯಲ್ಲಿ ಅವರಿಗೆ ಹೆಚ್ಚು ರನ್ ತೆಗಿಲಿಕ್ಕೆ ಬಿಡಬಾರ್ದು. ಅದಾದಮೇಲೆ ವಿಕೆಟ್ಸ್ ಜಾಸ್ತಿ ತೆಗಿಬೇಕು, ಕ್ಯಾಚಸ್ಸನ್ನು ಮಿಸ್ ಮಾಡಬಾರ್ದು, ಮತ್ತು ಫೀಲ್ಡಿಂಗ್ ಟೈಟ್ ಇರಬೇಕು. ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದಿದ್ದೇ ಹೌದಂತಾದರೆ ನಾವು ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡಿದರೂ ಕೂಡ ನಾವು ಈಸಿಯಾಗಿ ಅದನ್ನು ಚೇಸ್ ಮಾಡ್ಬೋದು. ನಿಜಕ್ಕೂ ನೋಡಿ, ಲಾಸ್ಟ್ ಟೈಮು ಏಷ್ಯಾ ಕಪ್ ಆದಾಗ ಶೇಕ್ ಹ್ಯಾಂಡ್ ಕೊಡೋಕ್ಕೂ ಕೂಡ ನಮ್ಮವ್ರು ಹಿಂದೆ ಟ್ರ್ಯಾಕ್ ಇದೆ. ಡೆಫಿನೆಟ್ಲಿ, ಬಿಕಾಸ್ ಲಾಸ್ಟ್ ಇಯರ್ ಇದು ಪ್ರಾಬ್ಲಮ್ ಇದ್ದಕ್ಕೋಸ್ಕರ ಅಲ್ಲ, ಯಾರೋ ಮಾಡಿದ್ರು. ಆ್ಯಕ್ಚುಲಿ ನಾವು ಹೇಳೋದ ಪ್ರಕಾರ ಯಾರು ಒಳ್ಳೆಯವರು ಅಲ್ಲ, ಯಾರು ಕೆಟ್ಟವರು ಅಲ್ಲ, ಯಾರೋ ಕಿಡಿಗೇಡಿಗಳು ಮಾಡಿದ ಪ್ರಾಬ್ಲಮಿಗೋಸ್ಕರ ಅದೊಂದು ದೊಡ್ಡ ಇಶ್ಯೂ ಆಗೋಯ್ತು ನೋಡಿ. ಅದೊಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ತನಕ ಅದು ಹೋಯ್ತು ಅಲ್ವಾ. ಅದಕ್ಕೋಸ್ಕರ ಈಗ ಮೊದಲಾದ್ರೆ ನೋಡಿ ಎಷ್ಟು 2021-22 ಅಲ್ಲಿ ಪ್ಲೇಯರ್ಸ್ ಎಲ್ಲ ಮಳೆ ಬಂದರೂ ಸಹ ಈಕ್ವಲ್ ಆಗಿ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಈವನ್ ಇಂಡಿಯಾ ಪಾಕಿಸ್ತಾನ ಆದ್ರೂ ಸಹ ಈಗ ನೋಡಿ ಒಬ್ರು ಮುಖ ಒಬ್ರು ನೋಡಲ್ಲ. ಬಟ್ ಇದು ಓನ್ಲಿ ಫಾರ್ ಕ್ರಿಕೆಟ್ ಪರ್ಪಸ್ಸಿಗೋಸ್ಕರ ಆಡ್ತಾ ಇದ್ದಾರೆ ಬಿಟ್ಟರೆ ನಮ್ಗೊಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಈಗ ಇಲ್ಲ ಅಷ್ಟೊಂದು. ಅಂದರೆ ನಿಮ್ಮ ಪ್ರಕಾರ ಆಟ ಥರ ಕ್ರೀಡಾ ಸ್ಫೂರ್ತಿಯಾಗಿ ಆಡಬೇಕು ಅಂತ ಹೇಳಿ ಏನು ಗೊತ್ತಾ, ಒಂದು ಪ್ಲೇಯರ್ಸ್ ಇರುವಾಗ ಒಂದು ಚೆನ್ನಾಗಿ ಒಂದು ಸ್ಟೇಡಿಯಮಲ್ಲಿ ಒಂದು ಕ್ರೀಸಲ್ಲಿ ತುಂಬ ಚೆನ್ನಾಗಿ ನಗಾಡ್ತಾ ಇದ್ದು ಒಂದು ಫ್ರೆಂಡ್ಲಿ ಆಗಿದ್ದರೆ ದಟ್ ಈಸ್ ಕಾಲ್ಡ್ ಗುಡ್ ಮ್ಯಾಚ್ ಅಲ್ಲ. ಈಗ ಒಬ್ರೊಬ್ರು ನಮ್ದು ಶತ್ರುವಾಗಿ ನಾವು ಅವರನ್ನು ಬೇರೆ ರೀತಿಯಲ್ಲೇ ನೋಡೋದು, ಸೊ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ನಿಜ ನೋಡಿ, ಈಗ ಕ್ರಿಕೆಟ್ ಪ್ರೇಮಿಗಳು ಸಿಕ್ಕಾಪಟ್ಟೆ ಕ್ರೇಜಿಲಿದ್ದಾರೆ. ನಮ್ಮ ಕರ್ನಾಟಕದಂತೂ ಹೇಳಬಹುದು, ಒಂದು ರೀತಿ ಜ್ವರ ಶುರುವಾಗ್ಬಿಟ್ಟಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಪ್ರಾರ್ಥನೆ ಏನು, ಪೂಜೆಗಳೇನು, ಸಿಕ್ಕಾಪಟ್ಟೆ ವಿಶ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕೆಲವೇ ನಿಮಿಷಗಳಲ್ಲಿ ಈಗ ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯ ಇಂಡಿಯಾ ಮತ್ತು ಪಾಕಿಸ್ತಾನದ T20 ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ. ಶ್ರೀಲಂಕಾದಲ್ಲಿ ಮ್ಯಾಚ್ ಇವತ್ತು ಕೆಲವೇ ಗಂಟೆಗಳಲ್ಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕ್ರೇಜ್ ಯಾವ ರೀತಿ ಇದೆ ಅದನ್ನು ನಾವು ನೋಡೋಣ. ಈಗ ನಾನು ಮಲ್ಲೇಶ್ವರಂನ ಗ್ರೌಂಡ್ನಲ್ಲಿದ್ದೀನಿ. ಇವರೆಲ್ಲರೂ ಕೂಡ ಕ್ರಿಕೆಟ್ ಪ್ಲೇಯರ್ಸು, ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಇಂಡಿಯಾ ಪ್ಲೇಯರ್ಸನ್ನು ಫಾಲೋ ಮಾಡುವಂಥವ್ರು. ಈ ಥರ ಒಂದು ಕ್ರೂಷಿಯಲ್ ಮ್ಯಾಚಸ್ ಇದ್ದಾಗ ಸಾಕಷ್ಟು ಜೋಶಲ್ಲಿರ್ತಾರೆ. ಇವ್ರುಗಳಿಗೆ ಹೇಗೆ ಜೋಶ್ ಇದೆ, ಯಾವ ರೀತಿ ಇವರು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಅನ್ನೋದನ್ನು ಕೇಳ್ತೀನಿ. ಸರ್, ಮುಖ್ಯವಾಗಿ ತಾವು ಕೂಡ ಕ್ರಿಕೆಟ್ ಪ್ಲೇಯರ್ಸ್ ಆಗಿ ಇವತ್ತು ಇಂಡೋ ಪಾಕ್ ಮ್ಯಾಚ್ ಇದೆ, ತಾವು ಎಷ್ಟು ಇಂಟ್ರೆಸ್ಟ್ ಇದೆ ಅಥವಾ ಯಾವ ರೀತಿ ತಾವು ಇಂಡಿಯಾನ ಆಡಬೇಕು ಅಂತ ಬಯಸ್ತೀರಿ? ಸರ್, ಮೊದಲನೇದಾಗಿ ಫಸ್ಟು ಕ್ಯಾನ್ಸಲ್ ಆಗಿತ್ತಲ್ಲ ಮ್ಯಾಚು, ತುಂಬ ಬೇಜಾರಾಗಿತ್ತು. ಸೊ ಈ ಒಂದು ಮ್ಯಾಚ್ಗೆ ತುಂಬ ಕೋಟ್ಯಾಂತರ ಜನ ನಾವು ಕಾಯ್ತಾ ಇರ್ತೀವಿ. ಸೊ ಇದು ಅವಾಗಿಂದ ಬಂದಿರೋದು, ಒಂದು 50 ವರ್ಷದಿಂದ ರಿವೆಲ್ರಿ ಹಂಗೆ ಇದೆ. ಸೊ ಇಂಡಿಯಾಗೆ ನಾವು ಯಾವಾಗೂ ಸಪೋರ್ಟ್ ಮಾಡೋದು. ಇಂಡಿಯಾ 200% ಇವತ್ತು ವಿನ್ ಆಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಇಂಡಿಯನ್ ಟೀಮ್. ಇನ್ನು ಮತ್ತೊಂದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ಅಂತ ಒಂದಿಷ್ಟು ವೈರಲ್ಗಳಾಗ್ತಾ ಇದೆ, ಪೋಸ್ಟಿಂಗ್ಗಳು ಹಾಕ್ತಿದ್ದಾರೆ. ಯಾಕಂದರೆ ಅಭಿಷೇಕ್ ಶರ್ಮಾ ಆಡಬೇಕು ಅನ್ನೋಂಥದ್ದು ಈಗಾಗಲೇ ಪಾಕ್ನ ಕ್ಯಾಪ್ಟನ್ ಕೂಡ ಹೇಳ್ತಿದ್ದಾರೆ, ನಾವು ಸ್ಟ್ರಾಂಗ್ ಟೀಮ್ ಬೇಕು ಅನ್ನುವಂಥದ್ದು. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಇಂಡಿಯಾದಿಂದಲೂ ಕೂಡ ಒಂದು ರೀತಿಯಲ್ಲಿ ನಾವು ಆಡಿಸ್ತೀವಿ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೇಗೆ ಅಭಿಷೇಕ್ ಶರ್ಮಾ ಹಾಗೇನೆ ಒಬ್ಬ ಕಾಂಟ್ರವರ್ಸಿ ಸ್ಪಿನ್ನರ್ ಸಾರಿಫ್ ಅನ್ನೋದು ಅವ್ರ ನಡುವೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಆಗ್ತಾ ಇದೆ ಅಥವಾ ಒಂದಿಷ್ಟು ಪೋಸ್ಟ್ಗಳು ಬರ್ತಾ ಇರುವಂಥದ್ದು? ಸರ್, ಅಭಿಷೇಕ್ ಶರ್ಮಾ ಆಡೋದು ಬಿಡೋದು ಅಗೇನ್ ಅವ್ರ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ.
ಬಟ್ ಅವ್ರು ಆಡದೇ ಇದ್ರೇ ಪಾಕಿಸ್ತಾನ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರು ಆಡಿದ್ರೆ ಇವರೆಲ್ಲ ಬೇಗ ಮನೆಗೆ ಹೋಗ್ಬೋದು. ಅವ್ರು ಹೆಂಗಿರೋ ಮಟನ್ ಬಿರಿಯಾನಿ ತಿನ್ನಕ್ಕೆ ಹೋಗಿರ್ತಾರೆ ಅಲ್ಲಿ, ಅದು ಸ್ವಲ್ಪ ಬೇಗ ಸಿಗ್ತದೆ ಅಂತ ಅವ್ರು ಅಭಿಷೇಕ್ ಶರ್ಮಾ ಆಡಲಿ ಅಂತ ಬಯಸ್ತಾರೆ. ಅವರು ಇನ್ನೊಬ್ರು ತಾರಿಕ್ ಚೆಕ್ ಬೌಲರು, ಅಯ್ಯೋ ಸರ್ ಇಲ್ಲಿ ಮಲ್ಲೇಶ್ವರಂ ಶ್ರೀರಾಮ್ಪುರದಲ್ಲಿ ರೋಡ್ಗೆ 10 ಜನ ಸಿಗ್ತಾರೆ ಆ ಥರ ಬೌಲರ್ಸು. ಅರೆ ಅವ್ರು ಯಾರು ಸ್ಟೇಟ್ ಆಡಲ್ಲ, ಏನಕ್ಕೆ ಕೇಳಿ? ಆ ಥರ ಇಲ್ಲಿಗಲ್ ಆ್ಯಕ್ಷನ್ ಇರೋನ ಯಾರು ಸೆಲೆಕ್ಟ್ ಮಾಡಲ್ಲ ಇಂಡಿಯಾದಲ್ಲಿ. ಪಾಕಿಸ್ತಾನದಲ್ಲಿ ಅಂಥವರೇ ಬೇಕು ಗೆಲ್ಲಕ್ಕೆ, ಆಡಿಸ್ತಾರೆ. ಹಾಗಂತ ಅವ್ರಿಗೂ ಅಭಿಷೇಕ್ ಶರ್ಮಾಗೂ ಕಂಪ್ಯಾರಿಸನ್ ಇಲ್ಲ. ಟಾಕಿಂಗ್ ಅಬೌಟ್ ನೀವು ಸ್ಟ್ಯಾಟ್ಸ್ ತೊಗೊಂಡಿರಲಿ, ಹೀ ಈಸ್ ವೇ ಅಬೌವ್. ಓಕೆ, ಇವತ್ತೇನಾದರೂ ಒಂದು ರೀತಿಯಲ್ಲಿ ಎಷ್ಟು ಸ್ಕೋರ್ಗಳಲ್ಲಿ ಲೀಡಲ್ಲಿ ಇಂಡಿಯಾ ಗೆಲ್ಬೋದು ಅಥವಾ ಯಾವ ರೀತಿ ಇರ್ಬೋದು ಮ್ಯಾಚ್? ಸರ್ ಒನ್ ಸೈಡ್ ಮ್ಯಾಚ್ ಸರ್. ನನ್ನ ಪ್ರಕಾರ ನನಗೆ ಇವಾಗ ನೀವು ಪಾಸ್ಟ್ ರೆಕಾರ್ಡ್ಸ್ ನೋಡಿದ್ರೆ ಅವ್ರು ಒಂದು ಸತಿ ನಮ್ಮನ್ನ ಯಾವುದೇ ICC ಟೂರ್ನಮೆಂಟಲ್ಲಿ ಹೊಡೆದಿಲ್ಲ. ಒಂದು ಸತಿನ 2 ಸತಿನ ಹೊಡೆದಾರೆ, ಬಟ್ ಕ್ರೂಷಿಯಲ್ ಮ್ಯಾಚಲ್ಲಿ ಯಾವತ್ತೂ ಹೊಡೆದಿಲ್ಲ. ಅಗೇನ್ ಇವಾಗಿರೋ ಪಾಕಿಸ್ತಾನ್ ಟೀಮ್ ಸ್ವಲ್ಪ ಕಮ್ಮಿ, ಕಷ್ಟ. ನಾವೇನು ಹೇಳ್ತೀರಿ ಸರ್? ಕಾಶ್ಮೀರ ಆಗಲಿ ಕ್ರಿಕೆಟ್ ಮ್ಯಾಚ್ ಆಗಲಿ ನಾವು ಯಾವತ್ತೂ ಬಿಟ್ಕೊಡಲ್ಲ, ಗೆದ್ದೇ ಗೆಲ್ತೀವಿ. ಇವತ್ತು ಪಾಕಿಸ್ತಾನದವ್ರನ್ನ ಒಂದು ವಿಷಯ ಕಾಪಾಡಬೇಕು ಅಂದರೆ ಅದು ಮಳೆ ಫೋರ್ಕಾಸ್ಟ್ ಇದೆ. ಮಳೆ ಬಂದರೆ ಅವರು ಬದುಕೊಂತಾರೆ, ಇಲ್ಲ ಅಂದರೆ ಪಕ್ಕಾ ಇಂಡಿಯಾ ಗೆದ್ದೇ ಗೆಲ್ತಾರೆ ಸರ್. ಒಂದು ಬಾರಿ ಈಗ ಏನಾದರೂ ಇಂಡಿಯಾಗೆ ಜೋಶ್ ಕೊಡೋದಾದ್ರೆ ತಾವೇನಾದರೂ ಒಂದು ರೀತಿಯಲ್ಲಿ ಘೋಷಣೆ ಏನಾದರೂ ಕೂಗ್ಬೋದಾ ಹೇಗೆ ಅಂತ ಹೇಳಿ? ಚೆಕ್ ದೇ ಇಂಡಿಯಾ ಜೈ. ಒಟ್ಟಾರೆ ಇಲ್ಲಿನ ಕ್ರೀಡಾಭಿಮಾನಿಗಳು ಒಂದು ರೀತಿಯಲ್ಲಿ ಸಾಕಷ್ಟು ಇವರು ಕೂಡ ಕುತೂಹಲದಿಂದಿದ್ದಾರೆ. ಇವ್ರದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ರು. ಇಂಡಿಯಾಗೂ ಪಾಕಿಸ್ತಾನಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಇಂಡಿಯಾಗಿಂತ ಪಾಕಿಸ್ತಾನ ಟೀಮ್ ತುಂಬ ಪೂರ್ ಇದೆ ಅನ್ನುವಂಥ ಅಭಿಪ್ರಾಯಗಳನ್ನು ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದ್ದಾರೆ, ಹಾಗೆಯೇ ಕ್ರೀಡಾಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗ್ಡೆ, TV5 ಕನ್ನಡ, ಬೆಂಗಳೂರು. ಇವತ್ತು ಶ್ರೀಲಂಕಾದ ಕೊಲಂಬೋದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ, 2 ಬದ್ಧ ವೈರಿಗಳು ಇವತ್ತು ಸೆಣಸಾಟ ಮಾಡಲಿವೆ. ಇದರಲ್ಲಿ ಭಾರತ ಗೆದ್ದು ಬರಲಿ ಅಂತೇಳಿ ಹುಬ್ಬಳ್ಳಿ ಹೈದರು ಈಗಾಗಲೇ ಹಾರೈಸ್ತಾ ಇದ್ದಾರೆ. ಈ ಸಂಬಂಧಿಗೆ ಹುಬ್ಬಳ್ಳಿ ಹೈದರು ಜೊತೆ ಇದ್ದಾರೆ, ಅವರನ್ನು ನಾನು ಮಾತಾಡ್ತೀನಿ. ಸರ್, ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಏನಾಗುತ್ತೆ ಸರ್ ಮ್ಯಾಚು? ಆಬ್ವಿಯಸ್ಲಿ ಇಂಡಿಯಾ ವಿಲ್ ವಿನ್. ಈಗ ನೀವು ಹೆಂಗೆ ಸೂರ್ಯ ಕಾಣತ್ತಿರಲ್ಲ ಹಂಗೆ ಸೂರ್ಯಕುಮಾರ್ ಶೈನ್ ಆಗ್ತಾನೆ ನಾಳೆ. ಓಕೆ, ಸೊ ಲಾಟ್ ಆಫ್ ದೆಮ್ ಟಾಕಿಂಗ್ ಅಬೌಟ್ ಉಸ್ಮಾನ್ ತಾರಿಕ್, ರೈಟ್? ಸೊ ಹಿ ಬಾಲ್ಸ್ ಲೈಕ್ ದಿಸ್ ಇನ್ ದ ವೇ. ಸೊ ಅಲ್ಲಿ ಅವ್ನು ಅಷ್ಟು ನೋಡಿ ಆಡ್ಬೇಕು ನಾವು, ಯಾಕಂದ್ರೆ ನಾವು ಪೌಸ್ ಆಗ್ತಾನೆ ಆ್ಯಕ್ಷನ್ದಲ್ಲಿ. ಅದು ನೋಡಿ ಆಡಿದ್ರೆ ಚಲೋ, ಯಾಕಂದರೆ ಸ್ಲೋ ವಿಕೆಟ್ ಐತಿ. ಸೊ ಮೋಸ್ಟ್ಲಿ 200 ಆಗಂಗಿಲ್ಲ, 170 to 180 ಸ್ಕೋರ್ ಇರ್ತೈತಿ. ಸೊ ಅದು ಯಾರು ಸೆನ್ಸಿಬಲ್ ಆಡ್ತಾರೆ ಅವ್ರು ಗೆಲ್ತಾರೆ. ಟಾಸ್ ಯಾರ ಕಡೆ ಆದ್ರೆ ಲಾಭ ಇಲ್ಲ. ಸೊ ಇಫ್ ಯು ವಿನ್ ದ ಟಾಸ್ ಆ್ಯಂಡ್ ಚೂಸ್ ಟು ಬ್ಯಾಟ್ ಫಸ್ಟ್, ಇಟ್ ವಿಲ್ ಬಿ ಆಬ್ವಿಯಸ್ಲಿ ಅಡ್ವಾಂಟೇಜ್. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಯಾರು ಗೆಲ್ಲುತ್ತೆ, ಏನಾಗುತ್ತೆ ಮ್ಯಾಚು? ಪಾಕಿಸ್ತಾನ ಪ್ರಿಪರೇಷನ್ ಮಾಡಿ ಬಂದಿದೆ. ಭಾರತ ಗೆದ್ದೇ ಗೆಲ್ಲುತ್ತೆ. ಲೈಕ್ ಇಂಡಿಯಾನು ಚಲೋ ಆಡ್ತಾ ಇದ್ದೇನೆ. ಲೈಕ್ ಅಭಿಷೇಕ್ ಶರ್ಮಾ ಇಂಜರ್ಡ್ ಇದ್ದಾನೆ. ಸಂಜು ಸ್ಯಾಮ್ಸನ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡ್ಕೋಬೇಕಾ. ಪಾಕಿಸ್ತಾನ ಬೌಲಿಂಗ್ ಅಟ್ಯಾಕು ಭಾಳ ಚೆನ್ನಾಗಿದೆ. ಲೈಕ್ ಎವ್ರಿ ಟೈಮ್ ಲೈಕ್ ಇಂಥ ಮ್ಯಾಚ್ ಸಿಗಾಕೆ ನೋಡೋಂಗಿಲ್ಲ. ಇವತ್ತು ಮ್ಯಾಚ್ ನೋಡಕ್ಕೆ ಗೆದ್ದೇ ಗೆಲ್ತೀವಿ. ಹಾಂ, ಓಕೆ, ಥ್ಯಾಂಕ್ ಯು. ಪುಟ, ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತಿ? ಇವತ್ತು ಮ್ಯಾಚ್ ಮಸ್ತ್ ಮಜಾ ಆಡ್ತೈತಿ. ಇವತ್ತು ಇಶಾನ್ ಕಿಶಾನ್ ಗ್ಯಾರಂಟಿ ಸೆಂಚುರಿ ಹೊಡೆಯೋದು ನಮ್ಗೆ ಗೊತ್ತೈತೆ. ಇಶಾನ್ ಕಿಶಾನ್ ಮತ್ತು ಸ್ಯಾಮ್ಸಂಗ್ ಫಾರ್ಮ್ ಒಳಗದಾನೆ. ಮತ್ತು ಸೂರ್ಯಕುಮಾರ್ ಒಂದು ಆನ್ ಪಾರ್ಟ್ನರ್ ಆಗಿ ಇಬ್ಬರು ಸೆಂಚುರಿ ಹೊಡಿಬೇಕಂತ ಅಂದ್ಕೋತೀವಿ. ಮತ್ತು ಹರ್ಷದೀಪ್ ವಿಕೆಟ್ ತೆಗೀರಿ, ಗೆದ್ದೇ ಗೆಲ್ಲುತ್ತೆ ಇಂಡಿಯಾ. ಗೆದ್ದೇ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು. ಪುಟ, ಏನು ಹೇಳ್ತಿ ಇವತ್ತಿನ ಮ್ಯಾಚ್ ಬಗ್ಗೆ? India team, all the best to India. ಯಾರು ಆಡ್ಬೇಕು ಇವತ್ತು? Surya Kumar Yadav, ಮತ್ತೆ Ishan Kishan, Samson. ಗೆದ್ದೇ ಗೆಲ್ಲುತ್ತೆ ಇಂಡಿಯಾ. ಓಕೆ, ಥ್ಯಾಂಕ್ ಯು. ನಾವು ಸಹ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಭಾರತ ಗೆದ್ದೇ ಗೆಲ್ಲುತ್ತೆ. ಇವತ್ತು ಬದ್ಧ ವೈರಿಗಳನ್ನು ಇವತ್ತು ಮನೆಗಟ್ಟುವಂಥ ಕೆಲಸವನ್ನು ನಮ್ಮ ಭಾರತ ಆಟಗಾರರು ಮಾಡ್ತಾರೆ ಅನ್ನೋದು ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ನೋಡ್ತಾ ಇದ್ದೀವಲ್ಲ, ರಾಜ್ಯದೆಲ್ಲೆಡೆ ಕೂಡ ಶುಭಾಶಯಗಳ ಒಂದು ಸುರಿಮಳೆ ಸುರಿತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಬೇರೆ ಮ್ಯಾಚ್ ಇದ್ದರೆ ನಾರ್ಮಲ್ಲಾಗಿ ಆಟದ ಥರ ನೋಡ್ತೀವಿ, ಆದರೆ ಇದನ್ನು ಬೇರೆ ಲೆವೆಲ್ಗೆ ನಾವು ಇಂಡಿಯನ್ಸ್ ನೋಡ್ತೀವಿ ಅಂತ ಹೇಳ್ಬೋದು. ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇರೋದು, ಕಾನ್ಫಿಡೆಂಟ್ ಇರಲಿ ಬಟ್ ಓವರ್ ಕಾನ್ಫಿಡೆಂಟ್ ಬೇಡ ಅಂತೇಳಿ. ಯಾಕಂತ ಹೇಳಿದ್ರೆ ಸಹಜವಾಗಿ ಅವರು ಆಟ ಅಂತಲೇ ಆಡ್ತಾರೆ, ನಾವು ಆಟ ಅಂತಲೇ ಆಡ್ತೀವಿ. ಬಟ್ ಫೈನಲಿ ನಮಗೆ ಬೇಕಾಗಿರುವಂಥದ್ದು ಗೆಲುವು ಅಷ್ಟೇ. ಮತ್ತಷ್ಟು